ಎಫ್ಐಡಿ ರದ್ದುಪಡಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಚೂನಪ್ಪ ಪೂಜಾರಿ ಬಣದ ವತಿಯಿಂದ ಧರಣಿ. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನಲ್ಲಿ 19/5/2026ರಂದು ತಾಲೂಕಾ ದಂಡಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಚೂನಪ್ಪ ಪೂಜಾರಿ ಬಣದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ಕಾರ್ಯಾಧ್ಯಕ್ಷರಾದ ಮಹೇಶ್ ಗೌಡ ಎಂ ಸುಬೇದಾರ್ ಅವರು ಮಾಧ್ಯಮದ ಜೊತೆ ಮಾತನಾಡಿ, ಎಫ್ಐಡಿ ಮೂಲಕ ರೈತರಿಗೆ ರಸಗೊಬ್ಬರಗಳನ್ನು ಕೊಡುವುದನ್ನು ನಿಲ್ಲಿಸಬೇಕು. ರೈತರು ಬಳಸುವ ಕ್ರಿಮಿನಾಶಕ ಬೀಜ, ಗೊಬ್ಬರ, ಇನ್ನೂ ಅನೇಕ ವಸ್ತುಗಳ ಬೆಲೆ ಏರಿಕೆಯಿಂದ ರೈತರು ಇದೀಗ ತತ್ತರಿಸಿ ಹೋಗಿದ್ದಾರೆ. ಹೀಗಾಗಿ ಸರ್ಕಾರ ಕೂಡಲೇ ರೈತರು ಬಳಸುವ ಎಲ್ಲ ಸಾಮಾನುಗಳ ಬೆಲೆ ಇಳಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಈ ಪ್ರತಿಭಟನೆಯಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷರಾದ ಮಹೇಶ್ ಗೌಡ ಎಂ ಸುಬೇದಾರ್, ರಾಜ್ಯ ಪ್ರಧಾನ ಸಂಚಾಲಕರಾದ ನಾಗಯ್ಯಸ್ವಾಮಿ ದೇಸಾಯಿ ಗುರು, ಯಾದಗಿರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ರಾಮನಾಥ ರೆಡ್ಡಿ, ಜಿಲ್ಲಾ ಗೌರವಾಧ್ಯಕ್ಷರಾದ ಗುರುಲಿಂಗಪ್ಪ ಸಜ್ಜನ್, ತಾಲೂಕಾ ಗೌರವಾಧ್ಯಕ್ಷರಾದ ಶಂಕರ್ ನಾಯಕ್ ಜಾಧವ್, ತಾಲೂಕಾ ಅಧ್ಯಕ್ಷರಾದ ಬಸವರಾಜ್ ಜಡ್ಜಲಿ, ತಾಲೂಕಾ ಉಪಾಧ್ಯಕ್ಷರಾದ ಮಲ್ಲನಗೌಡ ಪೊಲೀಸ್ ಪಾಟೀಲ್, ತಾಲೂಕಾ ಪ್ರಧಾನ ಕಾರ್ಯದರ್ಶಿಯಾದ ಅಮರೀಶ್ ಗೌಡ ಬಿರಾದರ್, ತಾಲೂಕಾ ಕಾರ್ಯಾಧ್ಯಕ್ಷರಾದ ಅಂಬರೀಶ್ ಕಟ್ಟಿಮನಿ, ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಸಂಗೀತಾ ಎಸ್ ಮುದಗಲ್, ಕೊಡಿಕಲ್ ಹೋಬಳಿ ಅಧ್ಯಕ್ಷರಾದ ದ್ಯಾಮಣ್ಣ ಗುಜ್ಜಲ್, ತಾಲೂಕಾ ಕೋರ್ ಕಮಿಟಿ ಸದಸ್ಯರಾದ ಶ್ರೀಕಾಂತ್ ದೇಸಾಯಿ, ಶಹಾಪುರ ತಾಲೂಕಾ ರೈತ ಯುವ ಘಟಕದ ಅಧ್ಯಕ್ಷರಾದ ರಮೇಶ್ ಗಾಂಜೆ, ಯಾದಗಿರಿ ಜಿಲ್ಲಾ ರೈತ ಯುವ ಘಟಕದ ಅಧ್ಯಕ್ಷರಾದ ಮಹಾಂತೇಶ್ ಗೌಡ ಮುದ್ರಿಕಿ, ಸಂತೋಷ್ ಸಾವ್ಕಾರ್ ಬೊಮ್ಮನಹಳ್ಳಿ, ಅಂಜು ಗಾಂಜೆ, ಪ್ರಕಾಶ್ ಗಾಂಜೆ, ದೀಪಾ ಮೇಡಮ್ ಸೇರಿದಂತೆ ಇನ್ನೂ ಅನೇಕ ಹುಣಸಗಿ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ರೈತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಪ್ರತಿಭಟನೆಗೆ ಹುಣಸಗಿ ಪೊಲೀಸ್ ಠಾಣೆಯಿಂದ ಸೂಕ್ತ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿತ್ತು. ದೇವೇಂದ್ರ ವಿಶ್ವಕರ್ಮ, ಹುಣಸಗಿ, ಎಂಟಿವಿ ನ್ಯೂಸ್ ಕನ್ನಡ, ನಮ್ಮ ನಡೆ ನ್ಯಾಯದ ಕಡೆ. ಎಲ್ಲ ರೈತ ಸಂಘದ ತಾಲೂಕಾ ಮುಖಂಡರು ತಮ್ಮೆಲ್ಲರ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ರಿ. ಈ ಹೋರಾಟಕ್ಕೆ ತಾಳಿಕೋಟೆಯಿಂದ ಬಂದಿರತಕ್ಕಂಥ ನಮ್ಮ ದೇವರಾಜ್ ಗುಂಡಕನಾಳ್ ಅವರು ನಿಜವಾದ ಭೂಮಿ ತಾಯಿ ಅಂದ್ರೆ ಆಕಿನೇ. ಆ ತಾಯಿಯಲ್ಲಿ ಇರೋಂಥ ಶಕ್ತಿ ನಮ್ಮಲ್ಲಿಲ್ಲ, ನಮಗೆ ಬರಲಿಲ್ಲ ಆ ಧೈರ್ಯ. ಆದ್ರೆ ತಾಯಿ ಬಾಯಾಗಿ ಬಂತು ಅಂದಾಗ ನೀರು ನೀವೆಲ್ಲರೂ ಕೂಡ ತಗೊಂಡು ಇವತ್ತ ಸುಮಾರು 53,000 ಎಕರೆ ಈ ಜಿಲ್ಲೆಯಲ್ಲಿ ಏನದ ಬೆಳೆಯನ್ನ ರಕ್ಷಣೆ ಮಾಡ್ಲಿಕ್ಕೆ ಅವರು ಕೂಡ ಕಾರಣರು. ನಮ್ಮ ರೈತ ಕೃಷಿ ಇಲಾಖೆಯವರು ಬಂದಾರೆ ಮತ್ತು ಕಂದಾಯ ಇಲಾಖೆಯವರು. ನಿಮಗೇನು ಬೇರೆ ಸ್ಪೆಷಲ್ ಹೇಳ್ಬೇಕನ್ನ ನಾವು ನಿಮ್ಮ ಆಫೀಸ್ ಮುಂದೆ ಕುಂತೀವಪ್ಪ ಅಂತಂದ್ರೆ ಇಲ್ಲಿ ಹೊರಗಡೆ ಬಂದು ಯಾರಾದ್ರಿ ಗ್ರೇಡ್ 1 ಗ್ರೇಡ್ 2 ಯಾರಿದ್ರೆ ಕೂಡ ಹೊರಗಡೆ ಬರ್ರಿ. ನಿಮಗೇನು ಬೇರೆ ಹೇಳ್ಬೇಕನ್ನ ನಾವು ಸ್ವಲ್ಪ ಪೊಲೀಸ್ನವ್ರು ಅವ್ರಿಗೆಲ್ಲ ಸ್ವಲ್ಪ ಕರೆಸ್ಬೇಕು ದಯಮಾಡಿ. ಯಾಕಂದ್ರೆ ನಿನ್ನೆ ನಾವು ತಿಳಿಸಿದ್ವಿ, ನಿಮ್ಮ CP ಅವರು ಶಾಸ್ತ್ರದಾಗ ಸಿಕ್ಕಿದ್ರು, ನಿನ್ನೆ ಹೇಳಿದ್ವಿ ನಾವು. ಇವತ್ತು FID ಮೂಲಕ ನೀವು ಗೊಬ್ಬರವನ್ನು ಕೊಟ್ರೆ ರಾಜ್ಯ ಸರ್ಕಾರ ರೈತರಿಗೆ ಒಂದು FID ಮೂಲಕ ರಸಗೊಬ್ಬರವನ್ನು ವಿತರಣೆ ಮಾಡಬೇಕಂತೇಳಿ ಹೊಸ ಒಂದು ಕಾನೂನನ್ನು ಜಾರಿ ಮಾಡಿದೆ. ಆದರೆ ಇಲ್ಲಿ ಇರ್ತಕ್ಕಂಥ ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ಹಾಗೂ ಚೂನಪ್ಪ ಪೂಜಾರಿ ಬಣದ ಎಲ್ಲ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಇನ್ನೂ ಅನೇಕ ರೈತರು ಇಲ್ಲಿ ಧರಣಿಯನ್ನ ಹುಣಸಗಿಯ ತಹಸೀಲ್ದಾರ್ ಕಚೇರಿಯ ಮುಂದೆ ಒಂದು ಧರಣಿಯನ್ನು ಕೂತಿದ್ದಾರೆ. ಆ FID ಅನ್ನು ಕೈ ಬಿಡಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಆದ ಕಾರಣ ನಮ್ಮೊಂದಿಗೆ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಒಂದು ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಗೌಡ ಸುಬೇದಾರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರು ಆ ಒಂದು FID ಕೈ ಬಿಡುವ ಬಗ್ಗೆ ತಮ್ಮ ಅನಿಸಿಕೆಯನ್ನು ನಮ್ಮ ಮುಂದೆ ವ್ಯಕ್ತಪಡಿಸುತ್ತಾ ಇದ್ದಾರೆ. ಕೇಳೋಣ ಬನ್ನಿ ಸರ್. ಸರ್ಕಾರ ಈ ಒಂದು FID ಮೂಲಕ ಸರ್ಕಾರ ರೈತರಿಗೆ ಗೊಬ್ಬರವನ್ನು ವಿತರಣೆ ಮಾಡ್ಬೇಕಂತೇಳಿ ಕಾನೂನು ಮಾಡಿದೆ. ಆದ್ರ ಕಾರಣ ತಮ್ಮ ಅಭಿಪ್ರಾಯ ಏನು? FID ಮಾಡೋದ್ರಿಂದ ಇನ್ನೂ ಕೂಡ ಗೊಂದಲ ಜಾಸ್ತಿ ಆಗುತ್ತೆ. ರೈತರಿಗೆ ಸಮಯಕ್ಕೆ ಸರಿಯಾಗಿ ಬಿತ್ತನೆ ಆದ್ಮೇಲೆ ಕೆಲವೊಂದು ಬೆಳೆಗಳಿಗೆ ಏನದ 20ರಿಂದ 25 ದಿನದ ಗೊಬ್ಬರ ಕೊಡುವಂತ ಬೆಳೆಗಳದಾವ. ಹತ್ತಿ ಇರ್ಬೋದು, ಶೇಂಗಾ ಇರ್ಬೋದು, ಇನ್ನಿತರ ಭತ್ತ, ಹಲವಾರು ಬೆಳೆಗಳು, ಇತರೆ ಬೆಳೆಗಳಿಗೆ ಏನದ ಗೊಬ್ಬರ ಸಮಯಕ್ಕೆ ಸರಿಯಾಗಿ ನಾವು ಹಾಕದೆ ಹೋದಲ್ಲಿ ಆ ಬೆಳೆ ಏನದ ಒಳ್ಳೆ ಫಸಲು ಕೊಡಂಗಿಲ್ಲ, ಇಳುವರಿ ಬರಂಗಿಲ್ಲ. ಸರಿಯಾಗಿ ಏನದ ರೈತರಿಗೆ ಸಮಯಕ್ಕೆ ಸರಿಯಾಗಿ ಗೊಬ್ಬರ ಏನದ ಸರ್ಕಾರ ಕಳೆದ ವರ್ಷ ಪೂರೈಸಕ್ಕಾಗಿಲ್ಲ. ಅದರಿಂದ ಸಾಕಷ್ಟು ಜನ ರೈತರು ಕೂಡ ಇವತ್ತ ಬೆಳೆ ಕಡಿಮೆ ಆಗಿ, ಇವತ್ತ ಇಳುವರಿ ಕಡಿಮೆ ಆಗಿ ರೈತರಿಗೆ ತೊಂದರೆ ಆಗ್ಯದ. ಅದನ್ನೇ
ಈ ಒಂದು FID ಅಂತಕ್ಕಂಥ ಒಂದು ಕಾನೂನನ್ನು ಜಾರಿಗೆ ಮಾಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವತ್ತೇನದ ಈ FID ಮಾಡುವ ಮೂಲಕ ರೈತರಿಗೆ ಏನದ ಇವರು ಹಾಕುವಂತ ಗೊಬ್ಬರ ತಡೆಗಟ್ತೀವಿ ಅಂತ ಹೇಳ್ತಾರೆ. ಈ ಗೊಬ್ಬರ ಜಾರಿಗೆ ತಂದಂಥದ್ದು ಯಾರು? ಸರ್ಕಾರ. ಕಳೆದ ಸುಮಾರು ಒಂದು 40 ವರ್ಷಗಳ ಹಿಂದೆ ಏನದ ಈ ಒಂದು ರಾಸಾಯನಿಕ ರಸಗೊಬ್ಬರವನ್ನ ಜಾರಿಗೆ ತಂದವ್ರನ್ನ ಅವರೇ. ಇವಾಗ ಏನದ ಭೂಮಿ ಕೆಡ್ತದ, ನಾವು ಅದನ್ನ ನಿಯಂತ್ರಣ ಮಾಡ್ಬೇಕಂತ ಹೇಳೋರ್ನು ಅವರೇ. ಅಂದ್ರ ಸರ್ಕಾರ ನಿಮಗೆ ಆಡಳಿತ ಕೊಟ್ಟದಪ್ಪ ಅಂತಂದ್ರ ಜನ ಇವತ್ತು ಆಡಳಿತ ನಿಮ್ಗೆ ಕೊಟ್ಟಿರ್ತಕ್ಕಂಥ ವಿಚಾರ ಯಾವ್ದಕ್ಕಂದ್ರೆ ರೈತರ ಬೆಳೆಗಳನ್ನ ರಕ್ಷಣೆ ಮಾಡ್ಲಿಕ್ಕೆ, ಒಳ್ಳೆ ಈ ಒಂದು ದೇಶಕ್ಕೆ ತೆರಿಗೆ ತುಂಬತಕ್ಕಂಥ ರೈತರನ್ನ ಉಳಿಸ್ಲಿಕ್ಕೆ. ಇವತ್ತು ಅದನ್ನ ಬಿಟ್ಟು ತಮಗ ಮನಸ್ಸು ಬಂದಂಗ ಅಂದ್ರೆ ತಮಗ ಅನುಕೂಲ ಆಗೋ ರೀತಿ ಏನದ ಒಂದೊಂದು ಹೊಸ ಹೊಸ ಕಾನೂನುಗಳನ್ನು ಜಾರಿ ಮಾಡ್ತಕ್ಕಂಥದ್ದು ರೈತ ಸಂಘ ಇದಕ್ಕೆ ಖಂಡಿಸಿ ಇವತ್ತು ವಿರೋಧಿಸ್ತೀವಿ. FID ಬೇಡ, ರೈತರಿಗೆ ಯಾವುದೇ ಲಿಂಕ್ ಇಲ್ಲದೆ ಇವತ್ತೇನಾದ ಕೆಲವು ಅಂಗಡಿ ಮಾಲೀಕರು ಏನದ ಲಿಂಕ್ಗಳು ಕೊಡುವ ಮೂಲಕ ಇವತ್ತು ರಕ್ತವನ್ನು ಇಡ್ತಾ ಇದ್ದಾರೆ. ಹಲವಾರು ಜನ ರೈತರೇನದ ಸಾಲಕ್ಕೆ ಗುರಿಯಾಗಿದ್ದಾರೆ. ಇವತ್ತು 10 ಚೀಲ ಬೇಕಾಗಿರ್ತಕ್ಕಂಥ ಗೊಬ್ಬರ ಬೇಕಾಗಿರುವಂತ ರೈತರಿಗೆ ಬೇರೆ ಬೇರೆ ಗೊಬ್ಬರಗಳನ್ನ ಅದರೊಳಗೆ ಲಿಂಕ್ ಆಗಿ ಇವತ್ತ ನ್ಯಾನೋ ಯೂರಿ ಅಂತ ಹೇಳಿ, ಇವತ್ತ ಬೇರೆ ಸೆಟ್ರೇಟ್ ಅಂತ ಹೇಳಿ, ಗ್ರಾನ್ಯುವಲ್ಸ್ ಅಂತ ಹೇಳಿ ಹಲವಾರು ಇವತ್ತ DAP ಯೂರಿಯಾ ಜೊತೆಗೆ ಏನಾದ್ರು ಮಾರಾಟ ಮಾಡ್ತಾರೆ. ಅದನ್ನು ಕೂಡ ರೈತರಿಗೆ ಭಾರ ಆಗ್ತದೆ. ಯಾವುದೇ ಕಾರಣಕ್ಕಂತ ಒಂದು ಒತ್ತಾಯದಿಂದ ಮಾರಾಟ ಮಾಡತಕ್ಕಂಥವ್ರ ಮೇಲೆ ಕಾನೂನು ಕ್ರಮ ಕಠಿಣವಾಗಿ ಕೈಗೊಳ್ಳಬೇಕು. ಇವತ್ತ ಕೃಷಿ ಇಲಾಖೆಯವರು ಇವತ್ತು ನಮ್ಗೆ ಎಷ್ಟು ಇವತ್ತ DAP ಮತ್ತು ರಸಗೊಬ್ಬರ ಇವತ್ತು ಬೇಕಾಗ್ತದೆ ಕಾಂಪ್ಲೆಕ್ಸ್ಗಳು, ಅದನ್ನ ಇಡೀ ನಮ್ಮ ರಾಜ್ಯದಲ್ಲಿ ಪೂರೈಸ್ತಕ್ಕಂಥ ಕೆಲಸ ಆಗ್ಬೇಕು. ಯಾದಗಿರಿ ಜಿಲ್ಲೆಯಲ್ಲಿ ಸುಮಾರು ಏನದ ಇವತ್ತ ಹಲವಾರು ಜನ ರೈತರ ಮುಂಗಾರು ಬಿತ್ತನೆ ತಯಾರಿ ನಡೆದ. ಈಗಾಗಲೇ ಎಲ್ಲ ಹೊಲಗಳಲ್ಲಿ ಇವತ್ತ ಕೃಷಿ ಚಟುವಟಿಕೆಗಳು ಆರಂಭ ಆಗಿದಾವೆ. ತಕ್ಷಣದಲ್ಲಿ ಯೂರಿಯಾ ಮತ್ತು DAP ಇನ್ನಿತರ ರೈತರು ಕೇಳುವಂತ ಎಲ್ಲಾ ಗೊಬ್ಬರಗಳನ್ನು ಪೂರೈಸ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲವಾದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ರೈತರು ಸೇರಿ ಎಲ್ಲ ಇಲಾಖೆಗಳನ್ನ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ಮಾಡ್ಬೇಕಾಗ್ತದೆ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇವತ್ತು ಒತ್ತಾಯ ಮಾಡೋದಿಷ್ಟೇ, ರೈತರಿಗೆ ನೇರವಾಗಿ ಗೊಬ್ಬರ ಕೊಡಬೇಕು. ಯಾವುದೇ ಷರತ್ತುಗಳಿಲ್ಲದೆ, ಯಾವುದೇ ರೀತಿಯಿಂದ ರೈತರಿಗೆ ಒತ್ತಡ ಹಾಕೋದಾಗ್ಲಿ, ರೈತರಿಗೆ ಒತ್ತಡದಿಂದ ಕೊಡುವಂತ ಎಲ್ಲ ಏನ್ ಇವತ್ತು ಬೇರೆ ಬೇರೆ ಗೊಬ್ಬರಗಳನ್ನ ತಡೆಗಟ್ಟಬೇಕು. ಇವತ್ತ ಕಳಪೆ ಗುಣಮಟ್ಟದ ಬೀಜ ಮತ್ತು ಕಳಪೆ ಗುಣಮಟ್ಟದ ರಸಗೊಬ್ಬರ ಕಳೆದ ವರ್ಷನೂ ಕೂಡ ಮಾರ್ಕೆಟ್ ಅಲ್ಲಿ ಓಡಾಡಿದೆ. ಅದರ ಬಗ್ಗೆ ಬಿಜಾಪುರದಿಂದ ಬಂದಿರತಕ್ಕಂಥ DAP ಗೊಬ್ಬರ ಕೂಡ ಗೋಗಿ ಕಚೇರಿಯಲ್ಲಿ ಕೇಸನ್ನು ಕೂಡ ದಾಖಲೆಯಾಗಿದೆ. ಇದೇ ರೀತಿ ಏನಾದ ಹಲವಾರು ಕಂಪನಿಗಳು ಈಗಾಗಲೇ ಬೀಜಗಳನ್ನ ಇವತ್ತೇನಾದ ಮಾರ್ಕೆಟ್ ಅಲ್ಲಿ ಬರ್ಬೇಕಾದ್ರೆ ಅದನ್ನ ಸರಿಯಾಗಿ ಒಳ್ಳೆ ಉತ್ತಮ ಗುಣಮಟ್ಟದನ್ನ ಮಾರ್ಕೆಟಿಗೆ ಬರಬೇಕು. ರೈತರಿಗೆ ನಾವು ತೊಂದರೆ ಆಗಬಾರ್ದು. ರೈತರಿಗೆ ಕೂಡ ತಮ್ಮ ಮಾಧ್ಯಮದ ಮೂಲಕ ಇವತ್ತು ದೃಶ್ಯ ಮಾಧ್ಯಮದ ಮೂಲಕ ರೈತರಿಗೆ ಒಂದು ಸಂದೇಶವನ್ನು ಕೊಡ್ತೀವಿ. ರೈತರು ಕೂಡ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ನೀವು ಬಿತ್ತನೆ ಬೀಜಗಳನ್ನ ತರಬಾರ್ದು. ಸ್ಥಳೀಯವಾಗಿ ಏನಾದ್ರು ಬೀಜ ಖರೀದಿ ಮಾಡಿದ್ದೆ ಆದಲ್ಲಿ ಏನೇ ಸಮಸ್ಯೆ ಆದ್ರೆ ಕೇಳಲಕ್ಕ ಒಂದು ಅಧಿಕೃತವಾಗಿರ್ತಕ್ಕಂಥ ರಸೀದಿಯನ್ನು ತಮ್ಮ ಜೊತೆಗೆ ಇಟ್ಕೊಂಡ್ರೆ ಯಾವುದೇ ಸಮಸ್ಯೆ ಅಂತೇಳಿ ಆದ್ರೆ ಅವಾಗ ನಾವು ಕೂಡ ಕೇಳುವಂತ ಒಂದು ಹಕ್ಕು ಕೂಡ ನಮ್ಗಿರ್ತದ. ಬೇರೆ ರಾಜ್ಯದಲ್ಲಿ ಬೀಜ ತಂದು ಇಲ್ಲಿ ಸಮಸ್ಯೆ ಆಗ್ಯಾರಪ್ಪ ಅಂತ ಹೇಳಿಗಿಂದ ತಂದ್ರೆ ಅದು ರೈತರಿಗೆ ಸಮಸ್ಯೆ ಆಗುತ್ತೆ. ಇವು ಇನ್ನಿತರ ಹಲವಾರು ವಿಚಾರಗಳು ರೈತರಿಗೆ ಬೇಕಾಗಿರುವಂತ ಎಲ್ಲ ಇವತ್ತ ರೈತರಿಗೆ ಮುಂಗಾರು ಬಿತ್ತನೆಗೆ ಬೇಕಾಗುವಂತ ಸಾಲ ಸೌಲಭ್ಯನೂ ಕೂಡ ಇವತ್ತು 3 ವರ್ಷದಿಂದ ಸ್ಕೇಲ್ ಆಫ್ ಫೈನಾನ್ಸ್ ಕೂಡ ಇವತ್ತು ಜಾಸ್ತಿ ಆಗಿಲ್ಲ. ರೈತರಿಗೆ ಏನಾದ ಒಂದು ಕೃಷಿ ಸಾಲವನ್ನ ಬೆಳೆ ಸಾಲಕ್ಕೆ ಈ ಕನಿಷ್ಠ ಪಕ್ಷ 1 ಎಕರೆಗೆ 1 ಲಕ್ಷದಂತ ಇವತ್ತೇನಾದ ಎಲ್ಲಾ ಬೆಳೆಗಳಿಗೆ ಕೊಡ್ಬೇಕಂತೇಳಿ. ಯಾಕಂದ್ರೆ ಇವತ್ತು ಕೆಲವೊಂದು ಮೆಣಸಿನಕಾಯಿ ಬೆಳೆ ಅದ, 1 ಎಕರೆಗೆ 2.5 ಲಕ್ಷ ಖರ್ಚಾಗುತ್ತೆ. ಅದಕ್ಕೂ ಕೂಡ 2.5 ಲಕ್ಷ ರೂಪಾಯಿ ಇವತ್ತು ಮೆಣಸಿನಕಾಯಿ ಬೆಳೆಗಾರರಿಗೆ ಕೊಡ್ಬೇಕು. ಮತ್ತೆ ಇನ್ನಿತರ ಭತ್ತ ಶೇಂಗಾ ಏನು ಬೆಳಿತಕ್ಕಂಥ ಎಲ್ಲ ಬೆಳೆಗಳಿಗೆ ಏನಾದ 1 ಲಕ್ಷದಂತೆ ಪ್ರತಿ ಎಕರೆಗೆ ಸಾಲವನ್ನು ಕೊಡ್ಬೇಕಂತ ಹೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಹುಣಸಗಿ ತಾಲೂಕು ರೈತ ಸಂಘ ವತಿಯಿಂದ ಮತ್ತು ಜಿಲ್ಲಾ ಮತ್ತು ರಾಜ್ಯದ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಜಡಜಲಿ ಮತ್ತು ರೈತ ಸಂಘದ ರಾಜ್ಯ ಪ್ರಧಾನ ಸಂಚಾಲಕರಾಗಿರ್ತಕ್ಕಂಥ ನಮ್ಮ ನಾಗೇಶಸ್ವಾಮಿ ಅವರ ನೇತೃತ್ವದಲ್ಲಿ ಮತ್ತು ಎಲ್ಲ ಘಟಕದ ಪದಾಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಈ ಹೋರಾಟಕ್ಕೆ ಸರ್ಕಾರ ಸ್ಪಂದನೆ ಮಾಡದೆ ಹೋದಲ್ಲಿ ದೊಡ್ಡ ಮಟ್ಟ ಸಂಖ್ಯೆಯಲ್ಲಿ ಏನದ ಯಾದಗಿರಿ ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಆಗ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ತಕ್ಷಣದಲ್ಲೇ ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಈ ಒಂದು ತಹಶೀಲ್ದಾರ್ ಕಚೇರಿ ಹುಣಸಗಿಯಲ್ಲಿ ಏನದ ಒಂದು ಪೂರ್ವ ಮುಂಗಾರು ಹಂಗಾಮಿಗೆ ಬೇಕಾಗುವಂತ ಎಲ್ಲ ಒಂದು ಸಭೆಯನ್ನು ಕೂಡ ಏರ್ಪಡಿಸಿ ನಮ್ಮ ರೈತ ಸಂಘದ ಮುಖಂಡರ ನೇತೃತ್ವದಲ್ಲಿ ಸಭೆಯನ್ನ ಮಾಡಿ ರೈತರಿಗೆ ಒಂದು ಮುಂಗಾರು ಹಂಗಾಮಿಗೆ ಒಂದು ಎಲ್ಲ ಬೇಕಾಗುವಂತ ಕೃಷಿ ಉಪಕರಣಗಳನ್ನ ಪೂರೈಸ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ಇವತ್ತು ಒತ್ತಾಯ ಮಾಡ್ತೀವಿ.
ಓಕೆ ವೀಕ್ಷಕರೇ, ಕೇಳಿರಲ್ಲ, ಸರ್ಕಾರ ಒಂದು FID ಮೂಲಕ ಕೊಡ್ತಕ್ಕಂತ ಒಂದು ಗೊಬ್ಬರವನ್ನ ರದ್ದು ಮಾಡದಿದ್ರೆ ನಾವು ಎಲ್ಲಾ ಕೃಷಿಗೆ ಸಂಬಂಧಪಟ್ಟ ಇಲಾಖೆಗಳನ್ನ ನಾವು ಮುತ್ತಿಗೆ ಹಾಕ್ತೀವಿ. ಮುಂದಿನ ಒಂದು ದಿನಮಾನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಿ ಯಾದಗಿರಿ ಜಿಲ್ಲಾ ಕಚೇರಿ ಮುಂದೆ ಧರಣಿಯನ್ನ ಕೊಡ್ತೀವಿ ಅಂತ ಹೇಳಿ ನಮ್ಮ ಹಸಿರು ಸೇನೆಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಗೌಡ ಸುಬೇದಾರ್ ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರ, ರೈತರು ಬೆಳೆದಿರುವಂತ ಎಲ್ಲಾ ಬೆಳೆಗಳಿಗೆ ಒಂದು ಯೋಗ್ಯವಾದ ಬೆಲೆ ಕೊಡದೇ ಇರತಕ್ಕಂಥದ್ದು, ಮತ್ತ ರೈತರಿಗೆ ಬೇಕಾಗುವಂತ ಎಲ್ಲ ಕೃಷಿ ಉಪಕರಣಗಳು ಈಗಾಗಲೇ ಎಲ್ಲ ಗಗನಕ್ಕೆ ಮುಟ್ಟಿದವು ರೇಟ್. ಇವತ್ತ ಕಾಂಪ್ಲೆಕ್ಸ್ಗಳು ಯಾವುದೇ 20-20-0-13 ಇವತ್ತು 450 ರೂಪಾಯಿ ಹೆಚ್ಚಳ ಆಗ್ಯದ. ಇದ್ರ ಬಗ್ಗೆನೂ ಕೂಡ ಕೇಂದ್ರ ಸರ್ಕಾರ ಎಲ್ಲ MNC ಕಂಪ್ನಿಗಳ ಕೈಯಲ್ಲಿ ಏನದು ಇವತ್ತು ಕೈಗೊಂಬೆಯಾಗಿ ಆಡಳಿತವನ್ನು ಮಾಡಬಾರ್ದು. ಇವತ್ತೇನು ಬೆಲೆಯನ್ನು ಹೆಚ್ಚಳ ಮಾಡಿದಾರೆ, ಆದ್ರೆ ಹೆಚ್ಚಳವನ್ನ ಸರ್ಕಾರನೇ ಕಟ್ಟಬೇಕು. ಇಲ್ಲಪ್ಪ ಅಂತಂದ್ರ ಬೆಲೆಯನ್ನ ದರವನ್ನ ಕಡಿಮೆ ಮಾಡ್ಬೇಕಂತೇಳಿ ಇವತ್ತು ಅದನ್ನು ಕೂಡ ನಮ್ಮ ಬೇಡಿಕೆ ಆಗಿದೆ. ಕೇಳಿದ ವೀಕ್ಷಕರೇ, ರೈತರಿಗೆ ಬರ್ತಕ್ಕಂಥ ಕೃಷಿ ಉಪಕರಣಗಳು ಇರ್ಬೋದು, ರಸಗೊಬ್ಬರಗಳು ಇರ್ಬೋದು, ಇನ್ನಿತರ ಯಾವುದೇ ಒಂದು ರೈತರಿಗೆ ಬೇಕಾದಂತ ವಸ್ತುಗಳಾಗಲಿ ಸಾಮಾನುಗಳಾಗಲಿ ಸರ್ಕಾರವೇ ಕೂಡ ಅದರ ಹೆಚ್ಚಿನ ಹೊರೆಯನ್ನ ತೆಗೆದುಕೊಂಡು ರೈತರಿಗೆ ಬೇಕಾದಂತ ಒಳ್ಳೆಯ ಒಂದು ಗುಣಮಟ್ಟದ ಒಂದು ರಸಗೊಬ್ಬರ ಆಗಲಿ ಇನ್ನಿತರ ಸಾಮಾನುಗಳಾಗಲಿ ಕಡಿಮೆ ಬೆಲೆಯಲ್ಲಿ ವಿತರಣೆ ಮಾಡಬೇಕಂತ ಏಕೆಂದ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಗೌಡ ಅವರು ತಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮ್ಯಾನ್ ಹನುಮಂತ ದೊರೆ ಜೊತೆ ದೇವೇಂದ್ರ ವಿಶ್ವಕರ್ಮ, MTV ನ್ಯೂಸ್ ಕನ್ನಡ.